ನೆಲಮಂಗಲ ತಾಲೂಕು ದಾಬಸ್ಪೇಟೆ ಫ್ಲೈಓವರ್ ಬಳಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ಸೆರೆ ಹಿಡಿದ ಭಯಾನಕ ದೃಶ್ಯ. ಹೌದು ವೀಕ್ಷಕರೇ, ತುಮಕೂರಿನಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಬೈಕ್ ಚಾಲಕ ದಾಬಸ್ಪೇಟೆ ಫ್ಲೈಓವರ್ ಬಳಿ ಹಿಂದುಗಡೆಯಿಂದ ಬಂದ ಕೆಎಸ್ಆರ್ಟಿಸಿ ಬಸ್ಸಿನ ಮೋಟಾರ್ ಸೈಕಲ್ ಸವಾರನ ಮೇಲೆ ಹಳ್ಳ ಘಟನೆ ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿದೆ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ದರೂ ಬೈಕ್ ಚಾಲಕನ ಸಾವು ಖಚಿತ. ಹಿಂದುಗಡೆಯಿಂದ ಯಾವುದೇ ವಾಹನ ಇರದ ಕಾರಣ ಬೈಕ್ ಚಾಲಕ ಬದುಕುಳಿದಿದ್ದಾರೆ. ಇದಕ್ಕೆಲ್ಲ ಕಾರಣ ಬಸ್ ಚಾಲಕನ ನಿರ್ಲಕ್ಷ್ಯತೆಯೇ ಕಾರಣ. ಹಿಂದುಗಡೆಯಿಂದ ಬಂದ ಬಸ್ ಚಾಲಕ ಮುಂದುಗಡೆಗೆ ಬೈಕ್ ಚಾಲಕ ಕಾಣಿಸುತ್ತಿದ್ದರೂ ಬೈಕ್ ಚಾಲಕನ ಮೇಲೆ ಇಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಸ್ ಚಾಲಕರ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ. ಸ್ಥಳೀಯರ ಆರೋಪ ರೋಡ್ ಬ್ರೇಕ್ ಇದೆ, ಆದರೂ ಬಸ್ ಚಾಲಕರು ಅದನ್ನು ಗಮನಿಸುವುದಿಲ್ಲ. ಎಷ್ಟು ಸಾರಿ ತಿಳಿ ಹೇಳಿದರೂ ಬಸ್ ಚಾಲಕರ ಗಮನಕ್ಕೆ ಬರುತ್ತಿಲ್ಲ. ತಿಂಗಳಲ್ಲಿ ಇದೇ ತರ ಘಟನೆಗಳು ನಡೆಯುತ್ತಲೇ ಇವೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಬಸ್ ಚಾಲಕರಿಗೆ ತಿಳಿಸಬೇಕೆಂದು ಹೇಳಿದರು. ಸರ್, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ರೂಟಲ್ಲಿ ಸ್ಟ್ರೈಟ್ ಹೋಗ್ತಾ ಇದ್ದೆ. ಹೋಗ್ತಾ ಇದ್ದೆ ನನ್ನ ಪಾಡಿಗೆ. ಈ ಗೌರ್ಮೆಂಟ್ ಬಸ್ ಫುಲ್ ರ್ಯಾಶ್ ಅಲ್ಲಿ ಡ್ರೈವ್ ಮಾಡ್ಕೊಂಡ್ಬಂದು ಸಡನ್ ಆಗಿ ಎಳೆದ್ಬಿಟ್ರು. ಎಳ್ತಿದ್ದಂಗೆ ನನಗೆ ಗಾಡಿ ಟಚ್ ಆಗಿ ಫುಲ್ ಹೆಲ್ಮೆಟ್ ಇಲ್ಲ. ಹೆಲ್ಮೆಟ್ ಇರೋದ್ರಿಂದ ಸೇಫ್ ಆಗಿದ್ದೀನಿ. ಹೆಲ್ಮೆಟ್ ಇಲ್ಲ ಅಂದ್ರೆ ಸ್ಪಾಟ್ ಆಗ್ಬೇಕಾಯ್ತು. ತುಂಬಾ ರ್ಯಾಶ್ ಆಗಿ ಓಡಿಸ್ಕೊಂಡ್ರು. ವಿಡಿಯೋ ರೆಕಾರ್ಡ್ ಇದೆ, ದಯವಿಟ್ಟು ನೋಡಿ. ನಮಗೆ ಏನ್ ಬೇಕೋ ಅದು ಸಪೋರ್ಟ್ ಕೊಡಿ. ನಮಗೆ ದಯವಿಟ್ಟು ವಿಡಿಯೋ ಚೆಕ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತ ಇದೀನಿ ಸರ್. ಇಲ್ಲ ಸರ್, ಬಸ್ ಡ್ರೈವರ್ ಜವಾಬ್ದಾರಿನೇ ಇಲ್ಲ. ಫುಲ್ ರ್ಯಾಶ್ ಆಗಿ ಗೌರ್ಮೆಂಟ್ ಬಸ್ ಡ್ರೈವರ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದಾರೆ. ತುಂಬಾ ಜನ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಬರೋದ್ರಿಂದ ಈ ತರ ನಿಧಾನಕ್ಕೆ ಹೋಗೋದ್ರಲ್ಲಿ ಲೆಫ್ಟ್ ಸೈಡ್ ಬಂದು ಎಳೆದ್ಬಿಟ್ರೆ ಸಡನ್ ಆಗಿ ನಮ್ಸ್ಗೆ ಏನು ಅದು ಬ್ರೇಕರ್ ಅಂತ ಬೆಲೆನೇ ಇಲ್ಲ. ಇಲ್ಲಿ ಬರೋ ಬಸ್ಗಳಾಗ್ಲಿ ಇದಾಗ್ಲಿ ಏಕ್ದಮ್ ಅದು ಬ್ರೇಕ್ ಅಪ್ಲೈನೇ ಮಾಡಲ್ಲ ಅವ್ರುಗಳು. ಸೀದಾ ಬರ್ತಾರೆ, ಸೀದಾ ಅದೇ ಏನ್ ಸ್ಪೀಡಲ್ಲಿ ಇರ್ತಾರೆ ಅದೇ ಸ್ಪೀಡಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಡಾಬಾ ಇದೆ, ಡಾಬಾಕ್ ಇಲ್ಲಿ ಪಕ್ಕದಲ್ಲೇ ಹೋಗುತ್ತೆ ಬಸ್ಗಳು. ಇಲ್ಲಿ ಬೈಕ್ಗಳು ಹಾಕಿರ್ತಾರೆ, ಜನ ಓಡಾಡ್ತಾ ಇರ್ತಾರೆ. ಏನಾನ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಸರ್, ಒಂದು ವಿಡಿಯೋ ಬೇಕಾದ್ರೆ ನಾನೇ ಮಾಡಿ ಕಳಿಸ್ತೀನಿ. ಇಲ್ಲಿ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತೀನಿ. ನನ್ನ ಅಂಗಡಿ ಇಲ್ಲೇ ಇರೋದು. ಯಾವ ಬಸ್ಸನ್ನು ಬ್ರೇಕ್ ಅಪ್ಲೈ ಮಾಡಲ್ಲ ಈ ಹಂಸಲ್ಲಿ. ಹಂಸ ಅಂತ ಏನಕ್ಕಿದೆ, ಈಗ ಡೈವರ್ಷನ್ ಹೈವೇ ಇಂದ ಸರ್ವಿಸ್ ರೋಡ್ ಇಳಿದ ತಕ್ಷಣ ಗಾಡಿ ಸ್ಲೋ ಆಗ್ಬೇಕಾ? ಸ್ಲೋನೇ ಮಾಡಲ್ಲ ಅವ್ರು. ಏನ್ ಸ್ಪೀಡಲ್ಲಿ ಬಂದಿರ್ತಾರೆ ಅದೇ ಸ್ಪೀಡಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಆಲ್ಮೋಸ್ಟ್ ಕೆಎಸ್ಆರ್ಟಿಸಿನೇ ಆರ್ಸೋದು ಈ ತರ. ಪ್ರಜ್ಞೆ ಇರ್ತಾರೋ ಇಲ್ದೇ ಇರ್ತಾರೋ ಗೊತ್ತಿಲ್ಲ, ಬಟ್ ಹೈವೇ ಇಂದ ಸರ್ವಿಸ್ ರೋಡ್ ತಗೊಂಡಾಗ ಮಾಮೂಲಿ ಪ್ರಜ್ಞೆ ಬರ್ಬೇಕಾ? ನಾನು ಕೆಳಗೆ ಹೋಗ್ತಾ ಇದೀನಿ, ನಾನು ಸ್ಲೋ ಮಾಡ್ಕೊಬೇಕು, ನಿಧಾನಕ್ಕೆ ಹಂಸ ಇದೆ, ಹಂಸ ದಾಟಿಸ್ಬೇಕು ಅಂತ. ಅವ್ರು ಯಾವ ಸ್ಪೀಡಲ್ಲಿ ಅಲ್ಲಿಂದ ಬರ್ತಾರೆ ನಿಜ್ಗಲ್ ಕಡೆಯಿಂದ ಅದೇ ಸ್ಪೀಡಲ್ಲಿ ಆರಿಸ್ಬಿಟ್ಟು ಸೀದಾ ಹೊರಟೋಗ್ತಾರೆ.